ಹೆಂಗೆ ನೋಡ ಸರ್ ಊರಾಗ ಎಲೆಕ್ಷನ್ ರೀ ಬಿದರೊಳಗೆ ಸರಿ ನೋಡೋದು ರೀ. ಯಾರು ಆಗ್ಬೋದು ಸರ್ ಈ ಸಲ ರೀ ಎಂ ಪಿ ರೀ BJP ಕಾಂಗ್ರೆಸ್ ರೀ? BJP ಐತದ ರೀ. ಭಗವಂತ ಖೂಬಾರು ಹ್ಯಾಟ್ರಿಕ್ ನಿಂತಾರೆ ಈ ಸಲ 2 ಸತಿ ಗೆದ್ದಾರ. ಈಗ ಈಶ್ವರ್ ಖಂಡ್ರೆ ಅವ್ರ ಮಗ ಸಾಗರ್ ಖಂಡ್ರೆ ಅವ್ರು ನಿಂತಾರೆ ಫಸ್ಟ್ ಸತಿ ಯಂಗ್ಸ್ಟರ್ ಅದಾರ. ಸಾಗರ್ ಖಂಡ್ರೆ ಅವ್ರು ಗೆಲ್ಬೋದು ಅಥವಾ ಭಗವಂತ ಖೂಬಾರು ಗೆಲ್ಬೋದು ರೀ ಬಿದರೊಳಗೆ? ಒಬ್ಬಾಗ ಐತ ಹಾಂ ಒಬ್ಬಾಗ ಐತ ಖೂಬಾರು ಗೆಲ್ತಾರೆ. ಪ್ರಧಾನಮಂತ್ರಿ ಯಾರು ಆಗ್ಬೇಕು ನೀವು ಮ್ಯಾಗ? ಮೋದಿ ಆಗ್ಬೇಕು. ಮೋದಿ ಅವ್ರು ಆಗ್ಬೇಕಂತೀರಿ? ಈಗ BJP ಏನು ಕಾಂಗ್ರೆಸ್ ರೀ? ಕಾಂಗ್ರೆಸ್ ಅದ ರೀ. ಹೌದ್ರಿ. ಈಶ್ವರ್ ಖಂಡ್ರೆ ಮಗ ಸಾಗರ್ ಖಂಡ್ರೆ ಅವ್ರು ನಿಂತಾರೆ. ಸಾಗರ್ ಖಂಡ್ರೆ ನಿಂತನ. ಅವ್ರು ಗೆದ್ದಿತ್ತಾನ ಅವ ಹೆಂಗೆ. ಮತ್ತು ಅವರು ಯಂಗ್ಸ್ಟರ್ ಅದಾರ ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾರಲ್ರಿ ಮಂದಿ. ಇಲ್ಲ ಗೊತ್ತೇಕಿರಲ್ದು ಯಾನೇಕಿರಲ್ದು. ಈಗ ಮೋದಿ ಅವ್ರು ಆಗ್ಬೇಕು ಯಾರು ಆಗ್ಬೇಕ್ರಿ ಪ್ರಧಾನಮಂತ್ರಿ? ಪ್ರಧಾನಮಂತ್ರಿ ಮೋದಿ ಆಗಲ್ಲ. ಹೆಂಗ್ ನಡೆದ ಎಲೆಕ್ಷನ್ ಊರಾಗ? ಜೋರು ನಡೆದಾರ. ಜೋರು ನಡೆದ. ಯಾರು ಗೆಲ್ಬೋದು ಈ ಸಲ? BJP. ಯಾಕೆ BJP ಯಾಕೆ ಗೆಲ್ಬೇಕು? BJP ಮೋದಿ ಕೆಲಸ ಚಲೋ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ರೀ? ಕಾಂಗ್ರೆಸ್ ಮಾಡ್ತಾ ಇಲ್ಲ ಇಲ್ಲಿ. ಕಾಂಗ್ರೆಸ್ ಈಗ ಸ್ಥಳೀಯವಾಗಿ ಇಲ್ಲಿ ಈಗ ಈಶ್ವರ ಖಂಡ್ರೆ ಅವ್ರ ಮಗ ಸಾಗರ್ ಖಂಡ್ರೆ ಅವ್ರು ನಿಂತಾರೆ ಯಂಗ್ಸ್ಟರ್ ಅದಾರ. ಭಗವಂತ ಖೂಬಾರ್ ಅದಾರ BJP-ಲಿಂದ. ಈಗ ಯಾರು ಗೆಲ್ಬೋದು ಅಂತ ಅನಿಸ್ತೈತೆ? ಖೂಬಾರ್ ಗೆಲ್ತಾರೆ. ಈಗ ಯಂಗ್ಸ್ಟರ್ಗಳು ರಾಜಕೀಯಕ್ಕೆ ಬರ್ಬೇಕು ಅನ್ನೋಂಥದ್ದು ಅಂತ ಹೇಳ್ತಾರೆ. ಸಾಗರ್ ಖಂಡ್ರೆ ಅವ್ರು ಯಂಗ್ಸ್ಟರ್ ಅದಾರ ಬಂದಾರ, ಈಗ ಅವ್ರಿಗೊಂದು ಅವಕಾಶ ಕೊಡ್ಬೋದಲ್ಲ ನೀವು? ಇಲ್ಲ, ಇವ್ರ ಕೆಲಸ ಭಾಳ ಚಲೋ ಮಾಡಿದ್ದಾರೆ. ಯಾರೇ? ಖೋಬಾ ಸರ್. ಈಗ ಇವರು ಯಂಗ್ಸ್ಟರ್ ಅದಾರ, ನಾನು ಕೆಲಸ ಮಾಡ್ತೇನೆ ಅನ್ನೋಂಥದ್ದು ಹೇಳೋದಾಗ್ತಾರೆ. ಅನುಭವ ಇಲ್ಲ, ಕಡಿಮೆ ಇದೆ ಅನುಭವ. ಇವ್ರಿಗೆ ಅನುಭವ ಇದೆ. ನನಗೂ ಸಾಕಷ್ಟು ಅನುಭವ ಐತಿ, ನಾನು ವಕೀಲ ಇದೀನಿ, ಎಲ್ಲಾ ಕಡೆ ಕೆಲಸ ಮಾಡೀನಿ ಅನ್ನೋಂಥದ್ದು ಹೇಳ್ತಾರಲ್ಲ. 10 ವರ್ಷ ಆಯ್ತು ಕೆಲಸ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯಾರೇ? ಭಗವಂತ ಖೋಬಾ ಸರ್ ಮಾಡಿದ್ದಾರೆ. ಈಗ ಸ್ಥಳೀಯವಾಗಿ ಇಲ್ಲಿ ಹೇಳುವಂಥದ್ದು ಏನಪ್ಪಾ ಅಂದ್ರೆ ಭಗವಂತ ಖೂಬಾ ಅವ್ರು ಎಲ್ಲೂ ಬಂದಿಲ್ಲ, ಯಾವುದೋ ಹಳ್ಳಿಗೆ ಭೇಟಿ ಕೊಟ್ಟಿಲ್ಲ ಅನ್ನೋಂಥದ್ದು ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ. ಈಗ ಮೋದಿ ಅವ್ರು ನೋಡಿ ಓಟ್ ಹಾಕ್ತಿರೋ ಅಥವಾ ಅವರು ಹಿಂದುತ್ವ ಅನ್ನೋ ಕಾರಣಕ್ಕೆ ಓಟ್ ಹಾಕ್ತಿರೋ? ಯಾವ ವಿಷಯಕ್ಕೆ ಯಾವ ಕಾರಣಕ್ಕೆ ಓಟ್ ಹಾಕ್ತಿರಿ ಮೋದಿ ಅವ್ರು ನೋಡಿ? ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಖೋಬಾ ಅವರು. ಮತ್ತೊಂದು ಕ್ಷೇತ್ರದ ಜೊತೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.